ಮನೇಲಿ ಏನಂತಿದ್ರು ನಿಮ್ಮ ಈ ಆಟಿಟ್ಯೂಡ್ ಟುವರ್ಡ್ಸ್ ಲೈಫಿಗೆ? ಅಪ್ಪ ಆಗಲಿ, ಅಮ್ಮ ಆಗಲಿ, ಅಕ್ಕ ಆಗಲಿ? ಅದೇ ಹೇಳಿದ್ನಲ್ಲ, ನನಗೆ ಎನಿವೇಸ್ ಇನಿಷಿಯಲಿಯಿಂದ ದೇ ಲೆಟ್ ಮೀ ಡಿಸೈಡ್ ನನಗೇನು ಮಾಡಬೇಕು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಆಚೆನೇ ಇದ್ದಿದ್ದು, ಅವೇನೇ ಇದ್ದಿದ್ದರಿಂದ ಆಲ್ ದ ಮೋರ್ ಈಸಿ ಆಗಿತ್ತು. ಇವಾಗಲೂ ಕೂಡ ನಮ್ಮಪ್ಪ ಏನಾರೋ ಒಂದು ಹೇಳಕ್ಕೆ ಬಂದಾಗ ವೆನ್ ಐ ಡೋಂಟ್ ಅಗ್ರಿ ಟು ಇಟ್, ಅವ್ರಿಗೆ ಸರಿ ಬಿಡಮ್ಮ, ನಿನಗೆ ಯು ಅಂಡರ್ಸ್ಟ್ಯಾಂಡ್ ಬೆಟರ್, ಯು ನೋ ಇಟ್ ಬೆಟರ್, ನನಗೇನು ಅನಿಸ್ತೋ ನಾನು ಅಂದೆ, ನಿನಗೆ ಅದನ್ನು ಫಾಲೋ ಮಾಡಬೇಕು ಅಂದರೆ ನೀನು ಮಾಡು, ಇಲ್ಲಾಂದರೆ ಇಟ್ ಈಸ್ ಅಪ್ ಟು ಯು ಅಂತ ಈಸ್ ಆಲ್ವೇಸ್ ಲೆಫ್ಟ್ ಇಟ್ ಟು ಮೀ. ಸೊ ಮನೇಲಿ ಯಾವುದೇ ಥರ ಒಂದು ಈ ವಿಷಯದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಫಸ್ಟ್ ಡೆಬ್ಯೂ ಹೆಂಗಿತ್ತು ಅಟ್ ದ್ಯಾಟ್ ಸಿಚುವೇಶನ್? ವಾಟ್ ಯು ಫೆಲ್ಟ್ ವೆನ್ ಯು ವರ್ ಎಂಟರಿಂಗ್? ಸೂಪರ್ ಆಗಿತ್ತು. ಅದ್ರ ಹಿಂದಿನ ದಿವಸನೇ ಅಗೇನ್ ಹರ್ಮನ್ ಮತ್ತು ನಾನು ಆಲ್ರೆಡಿ ಒಂದು ಕಿರಿಕ್ ಮಾಡಿದ್ವಿ. ಏನು ಮಾಡಿದ್ರಿ? ಐ ಥಿಂಕ್ ನಿಮ್ಮ ಕಿರಿಕಗಳಿಗೆ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅನ್ಸುತ್ತೆ ನಾನು. ಆ್ಯಕ್ಚುಲಿ ನಾವು ಡಾಬಿಯಲ್ಲಿ ಇದ್ವಲ್ಲ, ಸೊ ಅರೌಂಡ್ ಒಂದು 2.5 ಕಿಲೋಮೀಟರ್ಸ್ ದೂರದಲ್ಲಿ ಶಾಪಿಂಗ್ ಸೆಂಟರ್ ಇದೆ ಅಂತ ಕೇಳ್ಪಟ್ವಿ. ಟ್ಯಾಕ್ಸಿ ಏನೇ ಮಾಡಿದ್ರು ಕಾಸು ಜಾಸ್ತಿ, ಅಷ್ಟು ಕಾಸು ನಮ್ಮ ಹತ್ರ ಇರಲಿಲ್ಲ. ಸೊ ಅಲ್ಲಿ ಕಾಸು ಕೊಟ್ಟರೆ ಶಾಪಿಂಗ್ ಕಟ್ ಡೌನ್ ಮಾಡಬೇಕು, ಇಲ್ಲ ಊಟ ಕಟ್ ಡೌನ್ ಮಾಡಬೇಕು. ಊಟ ಶಾಪಿಂಗ್ ನೋ ಕಾಂಪ್ರಮೈಸ್ ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಪ್ರಾಕ್ಟೀಸಿಗೆ ವಾಪಸ್ ಬರಬೇಕಾಗಿತ್ತು 2 o'clockಗೆ. ಅಲ್ಲೇ ಲೇಟ್ ಆಯಿತು. ನಾನು ಹರ್ಮನ್ ಮತ್ತು ನೇಹಾ ಇನ್ನೊಬ್ಳು ಇದ್ದರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಟೈಮ್ ಆಗ್ತಾಯಿದೆ, ನಾವು ವಾಪಸ್ ಹೋಗೋಕ್ಕಾಗಲ್ಲ, ಮಳೆ ಬರೋ ಥರ ಇದೆ, ಪ್ರಾಕ್ಟೀಸಿಗೆ ಬೇರೆ ಲೇಟಾಗಿ ಹೋದರೆ ಸರಿ ಇರಲ್ಲ ಅಂತ. ಇಲ್ಲ ಆಯಿತು ಅಂತ ಫುಲ್ ಆ ಪೇಪರ್ ಬ್ಯಾಗ್ಸಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಸ್ಟಾರ್ಟೆಡ್ ಕಮ್ಮಿಂಗ್, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಏನು ಮಾಡೋದು? ಪೇಪರೆಲ್ಲ ಹರಿದೋಯ್ತು, ಬಟ್ಟೆ ಎಲ್ಲ ಕೆಳಗೆ ಬಿದ್ದಿದೆ, ಶಾಪಿಂಗ್ ಎಲ್ಲ ಕೆಳಗೆ ಬಿದ್ದಿದೆ. ಆಮೇಲೆ ಏನು ಮಾಡಿದೆ, 3 ಜನ ಜಾಕೆಟ್ ತೆಗೆದ್ಬಿಟ್ಟು ಆ ಜಾಕೆಟ್ ಒಳಗೆ ತುಂಬಿ ಅದನ್ನು ಕಟ್ಬಿಟ್ಟು ಹಿಂಗೆ ಹಾಕ್ಕೊಂಡು ಓಡ್ಕೊಂಬಂದಿರೋದು. ಜಸ್ಟ್ ಐ ಥಿಂಕ್ 5 minutes ಬಿಫೋರ್ ಪ್ರಾಕ್ಟೀಸ್ ಟೈಮ್ ಏನೋ ಆಲ್ರೆಡಿ ಜನ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಆವತ್ತಿನ ದಿವಸ ಹೋಟೆಲ್ ಏನಿದೆ, ಹೋಟೆಲ್ ಪಕ್ಕನೇ ಗ್ರೌಂಡ್ ಇದ್ದಿದ್ದು. ಸೊ ಅಲ್ಲೇ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ನಡ್ಕೊಂಡು ರೀಚ್ ಆಗೋ ಟೈಮ್ಗೆ ಇನ್ನೂ 5 ನಿಮಿಷ ಇತ್ತು. ಎಲ್ಲ ಹೋಗಿ ರೂಮಲ್ಲಿ ಬಿಸಾಕಿ ಬಟ್ಟೆ ಹಾಕೊಂಡು ನೋಡ್ಕೊಂಡು ಹೋಗಿದ್ದು ಕೆಳಗಡೆ. ಇನ್ನೊಂದು 5 ನಿಮಿಷ ಆಗಿದೆ, ಡೆಬ್ಯೂನೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ಡೇ ಡೆಬ್ಯೂ ಇದ್ದಿದ್ದು. ಆಫ್ಟರ್ನೂನ್ ಗೇಮ್ ಏನಿರುತ್ತೆ, ಆಫ್ಟರ್ನೂನ್ ಯೂಶ್ವಲಿ ಬೆಳಗ್ಗೆ ಆಡಿ ಅಭ್ಯಾಸ ಇರೋದು. ಆ್ಯಂಡ್ ಇಂಗ್ಲೆಂಡಲ್ಲಿ ಸನ್ಸೆಟ್ ತುಂಬ ಲೇಟ್ ಆಗುತ್ತೆ, ನೈಟ್ 8 o'clock 9 o'clock ಆದರೂ ಸನ್ ಇರುತ್ತೆ ಸಮ್ಮರಲ್ಲಿ. ಸೊ ಅಲ್ಲಿ ಡೆಬ್ಯೂ ಮಾಡಿದಾಗ ಜುಲನ್ ಗೋಸ್ವಾಮಿ ಕ್ಯಾಪ್ಟನ್ ಇದ್ದಿದ್ದು. ಸೊ ಜುಲನ್ ಏನಿಲ್ಲ, ಆ ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆನೇ ನಿನಗೆ ನಂಬರ್ 5 ಎಲ್ಲ ಮ್ಯಾಚಲ್ಲೂ ಆಪರ್ಚುನಿಟಿ ನಾನು ಕೊಡ್ತೀನಿ, ಯುಟಿಲೈಸ್ ಮಾಡ್ಕೋ, ಟ್ಯಾಲೆಂಟ್ ಇದೆ, ಎಕ್ಸಿಕ್ಯೂಟ್ ಮಾಡು ಅಂತ. ಆ್ಯಂಡ್ ಹೋದಾಗ ಐ ಥಿಂಕ್ ಅಗೇನ್ ಹರ್ಮನ್ ಜೊತೆನೇ ಬ್ಯಾಟಿಂಗ್ ಆಡಿದ್ದು ಅನಿಸುತ್ತೆ. ಅವಳು 50 ನೋಡಿದ್ಲು. ಐ ಆಲ್ಸೋ ಗಾಟ್ ಮೈ 50 ಫಸ್ಟ್ ಮ್ಯಾಚಲ್ಲೇ ಡೆಬ್ಯೂ 50 ಹೊಡೆದಿದ್ದು. ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಮ್ಯಾಚ್ ಗೆಲ್ಲಿಲ್ಲ ನಾವು, ಬಟ್ ಫೀಲಿಂಗ್ ವಾಸ್ ರಿಯಲಿ ಗುಡ್. ಓಕೆ, ಅಲ್ಲಿ ತನಕ ಏನು ಅನಿಸ್ತಾ ಇತ್ತು, ಆಫ್ ಮೇಡ್ ಫಾರ್ ದಿಸ್ ಲೆವೆಲ್ ಅಂತ. ಅದು ಆಡಿದಾಗ ಐ ಆಮ್ ಡೆಫಿನೆಟ್ಲಿ ಫಿಟ್ ಇನ್ ಆಗ್ತೀನಿ ಇಲ್ಲಿ. ಇಟ್ಸ್ ನಾಟ್ ಸಮಥಿಂಗ್ ಬೈ ಲಕ್ ಆರ್ ಫ್ಲೂಕ್ ಅಂತ. ಐ ಡಿಸರ್ವ್ ಇಟ್, ಐ ವರ್ಕ್ಡ್ ಹಾರ್ಡ್ ಆ್ಯಂಡ್ ಐ ಹ್ಯಾವ್ ದ ಎಬಿಲಿಟಿ ಟು ಬಿ ಹಿಯರ್ ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಟ್ ಈಸ್ ಗೋಯಿಂಗ್ ಆನ್ ಆರ್ ಇಟ್ ಈಸ್ ಓವರ್, ಐ ಡೋಂಟ್ ನೋ, ಬಟ್ ಇಟ್ಸ್ ದೇರ್, ಇಟ್ಸ್ ಗ್ರೇಟ್ ಮೆಮರೀಸ್. ಯಾವುದೇ ಸ್ಪೋರ್ಟ್ ಅಥವಾ ಅಥ್ಲೆಟಿಕ್ಸ್ ಆಗಲಿ ಸುಮ್ಮನೆ ಹೀಗೆ ಕೈಗೂಡೋದಿಲ್ಲ. ಇಟ್ ನೀಡ್ಸ್ ಲಾಡ್ ಆಫ್ ಎಫರ್ಟ್. ಸೊ ನಾನೊಬ್ಬ ಕ್ರಿಕೆಟರ್ ಆಗಿ ಮುಂದುವರಿಬೇಕು ಅಂದಾಗ ನಿಮ್ಮ ಮುಂದೆ ಇದ್ದಿದ್ದ ಚಾಲೆಂಜಸ್ ಏನು? ಫಿಸಿಕಲಿ, ಫಿಸಿಕಲಿ ಡೆಫಿನೆಟ್ಲಿ. ಮೆಂಟಲಿ ಅಂದರೆ ಅಟ್ ದಟ್ ಪಾಯಿಂಟ್ ನಾನು ಏನು ಹೇಳ್ದಂಗೆ, ಆ ಸ್ಟೇಜ್ ಆಫ್ ಲೈಫ್ ಓನ್ಲಿ ಯಾವ ಥರ ಅಂದರೆ, ಯು ಆರ್ ಯಂಗ್, ಯು ಫೀಲ್ ಸುಪೀರಿಯರ್ ಟು ಅ ಲಾಟ್ ಆಫ್ ಥಿಂಗ್ಸ್. ಸೊ ಅವಾಗ ನನಗೆ ಆ ಒಂದು ಸುಪೀರಿಯಾರಿಟಿ ಫೀಲಿಂಗ್ ಬಂದು, ಫಸ್ಟ್ ಮ್ಯಾಚಲ್ಲೇ 50 ಹೊಡೆದಿದ್ದೀನಿ ಅಂದರೆ ಇಟ್ ಈಸ್ ಅ ಪೀಸ್ ಆಫ್ ಕೇಕ್. ಓಕೆ. ಸೊ ಆ ಥರ ಒಂದು ಮೈಂಡ್ಸೆಟ್ ಕೂಡ ಬಂತು, ಇದು ಈಸಿ, ಆರಾಮಾಗಿ ಮಾಡ್ಕೊಬೋದು ಅಂತ. ದಟ್ ಈಸ್ ವೆನ್ ಇನ್ ಅ ಇಯರ್ಸ್ ಟೈಮ್ ಐ ಗಾಟ್ ಡ್ರಾಪ್ಡ್ ಆಲ್ಸೋ. ದೆನ್ ಇಟ್ ಟುಕ್ ಮಿ ಅ ಕಪಲ್ ಆಫ್ ಇಯರ್ಸ್ ಟು ಮೇಕ್ ಅ ಕಮ್ ಬ್ಯಾಕ್. ಆ 2 years ಜರ್ನಿಯಲ್ಲಿ ಕಮ್ ಬ್ಯಾಕ್ ಇಸ್ ವೆರಿ ಡಿಫಿಕಲ್ಟ್. ಅದು ನಾನು ಅರ್ಥ ಮಾಡ್ಕೊಂಡೆ. ನೀನು ರಾ ಟ್ಯಾಲೆಂಟ್ ಅಲ್ಲಿ ಡೆಬ್ಯೂ ಮಾಡ್ಬಿಡ್ಬೋದು, ಟು ಸಸ್ಟೈನ್ ಇಟ್ಸ್ ಡಿಫಿಕಲ್ಟ್, ಟು ಕಮ್ ಬ್ಯಾಕ್ ಇಟ್ಸ್ ಮೋರ್ ಡಿಫಿಕಲ್ಟ್. ಸೊ ಆ ಕಮ್ ಬ್ಯಾಕ್ ಅನ್ನೋದಿದ್ದು ಒಂದು ಅಡ್ವಾಂಟೇಜ್ ಅಂದರೆ ಏಜ್ ಬೈ ಮೈ ಸೈಡ್ ಇತ್ತು. ವರ್ಕ್ಡ್ ಹಾರ್ಡ್ ಇನ್ ಆಲ್ ಲೆವೆಲ್. ಕನ್ಸಿಸ್ಟೆನ್ಸಿ ವಾಸ್ ಸಮಥಿಂಗ್ ತುಂಬಾ ಬೇಕಾಗಿತ್ತು. ಬಟ್ ಆ ಕಮ್ ಬ್ಯಾಕ್ ಮಾಡಿದಾಗ ಐ ಕುಡ್ ಸಸ್ಟೈನ್ ಫಾರ್ ಅನದರ್ 5-6 years ಇನ್ ದಿ ಇಂಡಿಯನ್ ಟೀಮ್. ಎಲ್ಲ ಮ್ಯಾಚು ಆಡಿದ್ದೀನಿ. 2 years ಅಲ್ಲೇ ಯು ಹ್ಯಾವ್ ಸೀನ್ ದ ಪೀಕ್ ಆ್ಯಂಡ್ ಡೌನ್, ಎರಡನ್ನೂ ನೋಡಿದ್ರಿ. ಒಂದು ಡೆಬ್ಯೂಲಿ 50 ಹೊಡೆದ್ರಿ, ಡೆಫಿನೆಟ್ಲಿ ಎಷ್ಟು ಅಪ್ರಿಸಿಯೇಷನ್ಸ್ ಬಂದಿರುತ್ತೆ, ಪತ್ರಿಕೆಗಳಲ್ಲಿ ಬರ್ದಿರ್ತಾರೆ. ಅಟ್ ದ ಸೇಮ್ ಟೈಮ್ ಡ್ರಾಪ್ ಆದಾಗ್ಲೂ ಅದೊಂದು ಕ್ರಿಟಿಸಿಸಮ್ ಬಂತು. ಡೆಫಿನೆಟ್ಲಿ
ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. Were you ಟ್ಯಾಲೆಂಟ್ were? ಇದೆ Were you were? ಐ ವಾಸಂಟ್. ನಾನು ಹೇಳ್ದಂಗೆ ಬಿಕಾಸ್ ನಂದು ಕ್ಯಾರೆಕ್ಟರ್ ಯಾವ ಥರ ಇತ್ತು ಅಂದರೆ ಐ ವಾಸ್ ಮೋರ್ ಫನ್ ಲವಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಪೀಪಲ್ ಥಾಟ್ ಐ ಆಮ್ ನಾಟ್ ಸೀರಿಯಸ್. ಓಕೆ. ಬಟ್ ದಟ್ ಈಸ್ ನಾಟ್ ದ ಟ್ರೂತ್. ಎವ್ರಿಬಡಿ ಒಂದೇ ಥರ ಇರೋಕ್ಕಾಗಲ್ವಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಡಿಫ್ರೆಂಟ್. ನೀವು ಒಬ್ಬರು ಸೀರಿಯಸ್ ಆಗಿ ಇಂಟ್ರೋವರ್ಟ್ನ ನೀವೇನು ನೋಡ್ತಿರೋ, ದ ಸೇಮ್ ಥಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಅನ್ ಎಕ್ಸ್ಟ್ರೋವರ್ಟ್. ಸಮನ್ ಹು ಲೈಕ್ಸ್ ಗೋಯಿಂಗ್ ಔಟ್, ಎಕ್ಸ್ಪ್ಲೋರಿಂಗ್, ಮೀಟಿಂಗ್ ಪೀಪಲ್. ಈಗ ಯಾರೇ ಸಿಕ್ಕಿದ್ರು ಕೂತ್ಕೊಂಡು ಮಾತಾಡ್ತಾ ಇರೋದು, ದೇ ಥಾಟ್ ಐ ಆಮ್ ನಾಟ್ ಸೀರಿಯಸ್, ವಿಚ್ ಇಸ್ ನಾಟ್ ಟ್ರೂ. ಓಕೆ. ಅದನ್ನೆಲ್ಲ ರೈಟ್ ಆಫ್ ಮಾಡೋದಕ್ಕೆ ಐ ನೀಡೆಡ್ ಪರ್ಫಾರ್ಮೆನ್ಸ್. ಸೊ ಆ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಲೆವೆಲಲ್ಲಿ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಾಗಿ ಬರಬೇಕಾಗಿತ್ತು. ಸೊ ಇವಾಗ ಹೆಂಗಿತ್ತು ಅಂದರೆ ಆ ಹಂತದಲ್ಲಿ 150 ಹೊಡೆದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೀನೊಂದು 100 ಹೊಡಿ, ಅವಾಗ ಸೆಲೆಕ್ಟ್ ಮಾಡ್ತೀವಿ. ಅಥವಾ ಇಲ್ಲಿ 100 ಹೊಡೆದ್ರೆ ನೆಕ್ಸ್ಟ್ ಟೂರ್ನಮೆಂಟ್ ಇಲ್ಲಿ 100 ಹೊಡಿ, ಅವಾಗ ಸೆಲೆಕ್ಟ್ ಮಾಡ್ತೀವಿ. ಸೊ ಆ ಥರ ದೇ ವೇರ್ ಎಕ್ಸ್ಪೆಕ್ಟಿಂಗ್ ಅನ್ರಿಯಲಿಸ್ಟಿಕ್. 2 years ಅಲ್ಲಿ ವಾಟ್ ವೆಂಟ್ ರಾಂಗ್? ನೀವು ಡ್ರಾಪ್ ಆಗೋವರೆಗೆ ಏನಾಯಿತು? ಯಾಕಾಯ್ತು ಹಾಗೆ? ಸೊ 50 ಆದಮೇಲೆ ದಟ್ ಟೂರ್ನಮೆಂಟ್ ಐ ವಾಸ್ ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಹೈಯೆಸ್ಟ್ ರನ್ ಗೆಟರ್ ಏನಾಗಿದ್ನೋ. ಅದಾದಮೇಲೆ ನೆಕ್ಸ್ಟ್ ಸೇಮ್ ಇಂಗ್ಲೆಂಡಿಗೆ ಹೋಗೋ ಅಷ್ಟೊತ್ತಿಗೆ ಇನ್ ಆ್ಯಂಡ್ ಔಟ್ ಆಫ್ ದ ಟೀಮ್ ಬರ್ತಾಯಿತ್ತು. ಬ್ಯಾಟಿಂದ ಅಷ್ಟು ರನ್ಸ್ ಬರ್ತಾ ಇರಲಿಲ್ಲ. ಆ್ಯಸ್ ಅನ್ ಆಲ್ರೌಂಡರ್ ಆವಾಗ ಬೌಲಿಂಗಲ್ಲಿ ಎಫೆಕ್ಟಿವ್ ಆಗಿದ್ರೂ ಇಲ್ಲ, ನೀನು ಪ್ರೈಮರಿಲಿ ಅ ಬ್ಯಾಟರ್. ಆ್ಯಂಡ್ ಲಾಟ್ ಆಫ್ ಪಾಲಿಟಿಕ್ಸ್ ಆಲ್ಸೋ ಇನ್ ಬಿಟ್ವೀನ್. ಸೊ ಸೆಲೆಕ್ಟರ್ಸ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಟುಗೆದರ್ ಆ್ಯಸ್ ಅ ಮ್ಯಾನೇಜರ್. ಅವ್ರಿಗೆ ಬೇರೆಯವ್ರನ್ನ ಆಡಿಸ್ಬೇಕು ಅಂತ ಇದು. ಸೊ ಈಸಿ ಟಾರ್ಗೆಟ್ನ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಟು ಟೆಲ್ ಯು ಆರ್ ನಾಟ್ ಸೀರಿಯಸ್ ಆ್ಯಂಡ್ ಓವರ್ ಪವರ್ ಥಿಂಗ್ಸ್. ಹಂಗೆ ಅಂದಿದ ತಕ್ಷಣ ನೆಕ್ಸ್ಟ್ ಮ್ಯಾಚಲ್ಲಿ ಇಫ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್, ಅದು ಸ್ಟ್ರೇಟ್ ಅವೇ ಡ್ರಾಪ್ ಮಾಡೋಣ ಅನ್ನೋದು. ಸೊ ಒನ್ ಆಪರ್ಚುನಿಟಿ ಆ್ಯಂಡ್ ಡ್ರಾಪ್ ಆ ಥರ. ಸೊ ಆ ಥರ ಆದಾಗ, ಅದು ಗೊತ್ತಾದಾಗ ಆ್ಯಸ್ ಅ ಪ್ಲೇಯರ್ ಯು ಫೀಲ್ ಅ ಲಿಟಲ್ ಇನ್ಸೆಕ್ಯೂರ್. ಸೊ ಆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಆ್ಯಂಡ್ ಔಟ್ ಆಗಬೇಕಾದ್ರೆ ಒಂದೊಂಥರ ಆ ಒಂದು ಆಸ್ಪೆಕ್ಟಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು. ಆ್ಯಂಡ್ ವೆರಿ ಯಂಗ್. ಅಟ್ 18, 19 ಯು ಹಾರ್ಡ್ಲಿ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಅದನ್ನೆಲ್ಲ ನಿಮಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಸುಮ್ಮನೆ ಕೂತ್ಕೊಂಡು ಸೀರಿಯಸ್ ಆಗಿ ಅಥವಾ ವಿತೌಟ್ ಸ್ಮೈಲಿಂಗ್ ಆರ್ ವಿತೌಟ್ ಟಾಕಿಂಗ್ ಕೂತ್ಕೊಳ್ಳಿ ಅಂದರೆ ದಟ್ ಈಸ್ ನಾಟ್ ಬೀಯಿಂಗ್ ಮೈ ಸೆಲ್ಫ್. ಸೊ ಐ ಥಿಂಕ್ ದಟ್ ಈಸ್ ಆನ್ ಐ ರಿಯಲೈಸ್ಡ್ ಪಾಲಿಟಿಕ್ಸ್ is something which is there, very much there, and they always target. ಇವಾಗ ಇಬ್ಬರು 3 ಜನ ಇದ್ದಾರೆ ಅಂದರೆ ಒಂದಿಬ್ಬರನ್ನ ಟಾರ್ಗೆಟ್ ಮಾಡಿಲ್ಲ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ದ ಥರ್ಡ್ ಪರ್ಸನ್ ಗೆಟ್ಸ್. ಸೊ ಆ ಥರ ಒಂದು ಆಸ್ಪೆಕ್ಟ್ ಕೂಡ ಆಯಿತು. ಆ್ಯಂಡ್ ಹರ್ಮನ್ ಅಟ್ ದಟ್ ಟೈಮ್ ವಾಸ್ ಸ್ಕೋರಿಂಗ್ ವೆರಿ ವೆಲ್. ಸೊ ಆ ಹರ್ಮನ್ನ ಟಚ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ದೇ ಸ್ಟಾರ್ಟೆಡ್ ಟಾರ್ಗೆಟಿಂಗ್ ಮೀ ಆಲ್ಸೋ ಅಟ್ ದ ಸೇಮ್ ಟೈಮ್. ಸೊ ಅದೊಂಥರ ಇನ್ ಆ್ಯಂಡ್ ಔಟ್ ನಾನು ಐ ಗಾಟ್ ಡ್ರಾಪ್ಡ್. ಸೇಯಿಂಗ್ ಶಿ ಇಸ್ ನಾಟ್ ಸ್ಕೋರಿಂಗ್ ಅದು ಇದು ಅಂತ. 2 ಮ್ಯಾಚಲ್ಲಿ ಏನು ಡಿಸೈಡ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಹಿಂದಿನ ಟೂರ್ನಮೆಂಟಲ್ಲಿ ವೆನ್ ಐ ಸ್ಕೋರ್ಡ್, ವೆನ್ ಐ ಆಮ್ ಯುವರ್ ಟಾಪ್ 3 ರನ್ ಗೆಟರ್ಸಲ್ಲಿ ನಾನು ಇದ್ದೀನಿ ಅಂದರೆ ದೆರ್ ಇಸ್ ಸಮಥಿಂಗ್ ಇನ್ ಮೀ. ಸೊ ಆ್ಯಂಡ್ ಐ ಫೆಲ್ಟ್ ದ ವೇ ಇಟ್ ವಾಸ್ ಹ್ಯಾಂಡಲ್ಡ್ ಆಲ್ಸೋ. ಮೇ ಬಿ ಇಫ್ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ ನೌ, ಯಾರೋ ಒಬ್ಬರು ಕ್ಯಾಪ್ಟನು ಅಥವಾ ಕೋಚ್ ಯಾರೋ ಒಬ್ಬರು ಕಾನ್ವರ್ಸೇಷನ್ ಮಾಡ್ಬೋದಾಗಿತ್ತು ಪ್ರಾಬ್ಲಿ ಟು ಕಮೆಂಟಲ್ಲಿ ಏನು ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಏನು ಎಕ್ಸಾಕ್ಟ್ಲಿ ಆಗ್ತಾ ಇದೆ ಅಂತ. ದಟ್ ಡಿಡ್ಂಟ್ ಹ್ಯಾಪನ್. ಸೊ ವೈ ಐ ವಾಸ್ ಡ್ರಾಪ್ಡ್ ಆಲ್ಸೋ ಐ ಡೋಂಟ್ ನೋ. ಓಕೆ. ಆ್ಯಂಡ್ ವಾಟ್ ವಾಸ್ ಹ್ಯಾಪನಿಂಗ್ ಆಲ್ಸೋ ಐ ಡೋಂಟ್ ನೋ. ಸೊ ತುಂಬಾ ಒಂದು ಅನ್ಆನ್ಸರ್ಡ್ ಪೀರಿಯಡ್ ಅದಿದ್ದು. ಏನು ಮಾಡಬೇಕು, ಕಮ್ ಬ್ಯಾಕ್ ಮಾಡೋದಕ್ಕೂ ಏನು ಮಾಡಬೇಕು ಅಂತಲೂ ಯಾರು ಏನು ಹೇಳಿರಲಿಲ್ಲ. ಸೊ ಯಾರು ಹೆಲ್ಪು ಸಿಗಲಿಲ್ಲ? ಇಲ್ಲ, ಇಟ್ ವಾಸ್ ಆಲ್ ಆನ್ ಮೈ ಓನ್ ವಾಟ್ ಐ ಡಿಡ್ ಆಫ್ಟರ್ವರ್ಡ್ಸ್. ಸೊ ಫಿಗರ್ ಔಟ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ವಾಪಸ್ ಸೆಲೆಕ್ಟ್ ಆಗೋದಕ್ಕೆ ಇಟ್ ವಾಸ್ ಅ ಡಿಫ್ರೆಂಟ್ ಚಾಲೆಂಜ್ ಆಲ್ ಟುಗೆದರ್. ಹೌ ವಾಸ್ ದ ಫೀಲಿಂಗ್ ವೆನ್ ಯು ಹರ್ಡ್ ಡ್ರಾಪ್ ಔಟ್ ಮಾಡ್ತಿದ್ದಾರೆ ಅಂತ ಅಂದಾಗ? ಒಂಥರ ಅಟ್ ಒನ್ ಪಾಯಿಂಟ್ ಐ ಸ್ಟಾರ್ಟೆಡ್ ಎಕ್ಸ್ಪೆಕ್ಟಿಂಗ್ ಅನಿಸುತ್ತೆ. ಬಿಕಾಸ್ ಇದು ಇನ್ ಆ್ಯಂಡ್ ಔಟ್ ಆಗ್ತಾ ಇದ್ನಲ್ಲ 11 ಒಳಗೆ ಆಚೆ, ದಟ್ ವಾಸ್ ಹ್ಯಾಪ್ನಿಂಗ್. ಆ್ಯಂಡ್ ಇಲ್ಲಿ ಕಮ್ ಬ್ಯಾಕ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಅಟ್ ದ ಸೇಮ್ ಟೈಮ್ ಎವ್ರಿ ಇಯರ್ ಡಿಫ್ರೆಂಟ್ ಸ್ಟೇಟಲ್ಲಿ ಸೆಲೆಕ್ಟರ್ಸ್ ಇರ್ತಾರೆ. ಎವ್ರಿ 2 years 3 years ಒನ್ಸ್. ಸೊ ನಮ್ದು ಅಲ್ಲಿ ತನಕ ಹೈದ್ರಾಬಾದ್ ಅವ್ರು ಸೆಲೆಕ್ಟರ್ ಆಗಿದ್ರು ಏನೋ. ಆ್ಯಂಡ್ ಐ ವಾಸ್ ಆ್ಯಂಡ್ ನೀವು ಸೌತಿಂದ ಬರ್ತಾ ಇದ್ದೀರ ಅಂದರೆ ನಿಮ್ಮ ಸೆಲೆಕ್ಟರ್ ಸಪೋರ್ಟ್ ಇಲ್ಲ ಅಂದರೆ ಬೇರೆ ಸೆಲೆಕ್ಟರ್ಸ್ ಏನೂ ಮಾಡಲ್ಲ. ಓಕೆ. ಆ್ಯಂಡ್ ಒನ್ ಆಫ್ ದ ಸೆಲೆಕ್ಟರ್ಸ್ ವರ್ ಟಾರ್ಗೆಟಿಂಗ್ ಮೀ ಅಂತ ಏನು ನನಗೆ ಕೇಳಿ ಬಂದಿದ್ದು. ಆ್ಯಂಡ್ ಇಟ್ ವಾಸ್ ವೆರಿ ಅನ್ಫೇರ್ ಅಟ್ ದಟ್ ಪಾಯಿಂಟ್. ಆ್ಯಂಡ್ ಫಾರ್ಚುನೇಟ್ಲಿ ಬೈ 2014 ನಮ್ಮ ಕರ್ನಾಟಕದಿಂದ ಸೆಲೆಕ್ಟರ್ ಆಗಿದ್ದು. ಆ್ಯಂಡ್ ಶಾಂತಾರಂಗಸ್ವಾಮಿ ಬಿಕೇಮ್ ದ ಸೆಲೆಕ್ಟರ್ ಎಟ್ ದಟ್ ಟೈಮ್. ಆ್ಯಂಡ್ ಅವ್ರಿಗೆ ಅರ್ಥ ಆಗೋಷ್ಟೊತ್ತಿಗೆ ದೆನ್ ಶಿ ಫಿಗರ್ಡ್ ಔಟ್. ಆ್ಯಂಡ್ 2015 ಐ ಮೇಡ್ ಮೈ ಕಮ್ ಬ್ಯಾಕ್. ಸೊ ಆ 1 year ಏನಿತ್ತು, ಐ ಥಿಂಕ್
a lot goes to her also. ಯಾವ ಥರ ಏನಾಗಿದೆ and figured out that it was quite unfair. When I was doing well, I was dropped because not for cricket, something else, and they were doing politics and the selectors were unfair anta. And she gave me an opportunity. She told me, I'm going to give you 3 games. 3 games alli if you do well, it is in your hands. ಸೊ 3 ಗೇಮ್ಸ್ ಅಲ್ಲಿ ಯು ಹ್ಯಾವ್ ಟು ಪ್ರೂವ್ ಯೋರ್ ಸೆಲ್ಫ್. Yeah. ನೀವು Prove ಮಾಡಿ. If it happens, fair enough. Otherwise, then I don't know. ಓಕೆ. I can't give you more opportunities than that. ಆ ಸಿಚುವೇಶನ್ ಅಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು? ನನಗೆ 3 ಪಂದ್ಯಗಳಿವೆ, 3 ಪಂದ್ಯದಲ್ಲಿ I thought it is enough. I thought 3 games is enough. And matches were in Chinnaswamy. ನಾನು ನನ್ನನ್ನು ಪ್ರೂವ್ ಮಾಡ್ಬೋದು. I think it is. I am and Chinnaswamy ಅಲ್ಲಿ ಇದ್ದಿದ್ದು, ಸೊ ಅದು ಒಂಥರ ನಂಬಿಕೆ ಇತ್ತು. ನ್ಯೂಜಿಲೆಂಡ್ ವಿ ವರ್ ಪ್ಲೇಯಿಂಗ್ 3 ಗೇಮ್ಸ್ಗಷ್ಟೇ ಟೀಮ್ ಅನೌನ್ಸ್ ಮಾಡಿದ್ದು. 2 more games ಮತ್ತು T20 ಇನ್ನೂ ಟೀಮ್ಸ್ ಅನೌನ್ಸ್ ಮಾಡಿರಲಿಲ್ಲ. So first game, everybody got out. We lost that match. It was a low scoring game. I think I got out for 2 or 3. And avag solpa, I said no problem, 2 more games. Okay. Second game, the coach called me and said, you don't fit in the 11. We're not playing you next game. I said, okay, fine, no problem. ಮತ್ತೊಂದ್ಸಲ ಹಂಗೆ. I said, no problem. At least beforehand ಹೇಳ್ತಾ ಇದ್ದೆ, ಗ್ರೌಂಡ್ಗೆ ಹೋಗಿ ಹೇಳೋ ಬದಲು before only I knew. Okay. Then I think that match also we lost. Third game, then I came, she got me back. I scored some 65 or 67. Okay. And nobody scored in that match apart from me. And I knew that I've done my job. Okay. I've done my job to hold on to my position. And ಅವರು ಹೇಳಿದ್ರು, you've done well, so we're going to continue for the next 2 games. I made a comeback in the T20 format also. From there onwards, I was regularly part of all the series and tournament. And it was a good 5-6 years that I had afterwards.